ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ. ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾಗಿ ಕೆರೆಗೆ ವಾಲಿದೆಯಂತೆ ಬಸ್. ಕೆರೆಯ ಏರಿ ಮೇಲೆ ನಿಯಂತ್ರಣ ತಪ್ಪಿ ಅವಘಡ ಸಂಭವಿಸಿದೆ. ಕೆರೆಗೆ ಬೀಳೋದ್ರಿಂದ ಶಾಲಾ ಬಸ್ ಜಸ್ಟ್ ಮಿಸ್ ಆಗಿದೆ. ಶಾಲಾ ಬಸ್ನಲ್ಲಿ 40 ವಿದ್ಯಾರ್ಥಿಗಳಿದ್ರು. ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು ಭಾರಿ ದುರಂತ, ಅನಾಹುತ ಒಂದು ತಪ್ಪು ಅಂತ. ಅರಕಲಗೂಡು ತಾಲೂಕಿನ ಮುಕ್ಕನಹಳ್ಳಿಯ ಕೆರೆಯ ಮೇಲೆ ಆಗಿರೋ ಘಟನೆ. ಬಸ್ಗೆ FC ಇನ್ಶೂರೆನ್ಸ್ ಎರಡೂ ಇಲ್ಲದೆ ಇರೋದು ಇದೇ ವೇಳೆ ಪತ್ತೆಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ತಪ್ಪಿದ ಅನಾಹುತ, ನಿಮಗೆ ವಿಜುವಲ್ಸ್ ಅನ್ನು ಕೂಡ ತೋರಿಸ್ತಾ ಇದ್ದೀವಿ ಹೇಗೆ ವಾಲಿದೆ ಅಂತ ಹೇಳಿ. ಸಿದ್ದರಾಮೇಶ್ವರ ಶಾಲೆಯ ಬಸ್ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಬಸ್ ಒಳಗೆ ಹಿಂಗೆ ಈ ಥರದ ಅವಘಡ ಆಗಬೇಕಾದ್ರೆ 40 ಜನ ಸ್ಟೂಡೆಂಟ್ಸ್ ಇದ್ರು. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅಷ್ಟು ಜನರ ಪ್ರಾಣಕ್ಕೆ ಕಂಟಕ ಆಗ್ಬಿಡ್ತಾ ಇತ್ತು. ಇನ್ನೊಂದು ಕಡೆಗೆ ನೀವು ಆ ಕೆರೆಯ ದಂಡೆಗೆ ಅಂಟಿಕೊಂಡಂತೆ ಇರುವ ಕೆರೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಈ ಬಸ್ಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇರಲಿಲ್ಲ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ ವಿಚಾರ. ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಹೆಂಗೆ ಓಡಿಸ್ತಾ ಇದ್ದ ಚಾಲಕ? ಸ್ಕೂಲ್ ರೆಸ್ಪಾನ್ಸಿಬಲ್ ಅಲ್ವಾ? 40 ಜನ ಮಕ್ಕಳ ಜೊತೆ ಚೆಲ್ಲಾಟ ಆಡ್ತಿದ್ದಾರಾ ಇವರು? ಆಮೇಲೆ ನ್ಯಾರೋ ರೋಡ್, ಅದು ಇಷ್ಟು ಹಿಂಗೆ ವಾಲ್ಬೇಕು ಅವನು ಅಂತ ಅಂದರೆ ಚಿಕ್ಕ ರೋಡ್ನಲ್ಲಿ ಈತ ವಿಪರೀತ ಸ್ಪೀಡಲ್ಲೂ ಇದ್ದಿರಬಹುದು.